ಎಲ್ರಿಗೂ ನಮಸ್ಕಾರ. ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ. ಇವತ್ತು ಮಾಡೋಣ ಢಾಬಾ ಸ್ಟೈಲ್ದು ವೆಜ್ ಕಡಾಯಿ ಮತ್ತು ಸಾಫ್ಟ್ ಆಗಿರೋ ಪ್ಲೇನ್ ಪರಾಠ. ಈ ಪ್ಲೇನ್ ಪರಾಠ ತುಂಬ ಸಖತ್ತಾಗಿರುತ್ತೆ. ವೆಜ್ ಕಡಾಯಿ ಜೊತೆಗೆ ಹೇಗೆ ಮಾಡೋದು ನೋಡೋಣ. ಒಂದು ಚಿಕ್ಕ ಮಿಕ್ಸಿ ಜಾರಲ್ಲಿ ನಾನು ಒಂದು 25 ಗೋಡಂಬಿನ ಹಾಕ್ಕೊಂಡಿದ್ದೀನಿ, 10 ಬಾದಾಮಿನ ಹಾಕ್ಕೊಂಡು ಮೊದಲು ಪೌಡ್ರ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ 1/4 ಬಟ್ಲೆದಷ್ಟು ಫ್ರೆಶ್ ಆಗಿರೋ ಮೊಸರು ಹಾಕ್ಕೊಂಡಿರೋದು, ಮತ್ತು ಅದಕ್ಕೆ ಅರ್ಧ ಚಮಚದಷ್ಟು ಧನಿಯಾ ಪೌಡರ್ ಮತ್ತು 1 ಚಮಚೆಯಷ್ಟು ಖಾರದ ಪುಡಿ. ನಂದು ಚಿಕ್ಕ ಚಮಚೆ ಇದೆಯಲ್ಲ ಅದು ಅರ್ಧ ಚಮಚೆ ಲೆಕ್ಕ. ಮತ್ತು ಇದಕ್ಕೆ 1 ಚಮಚದಷ್ಟು ಗರಂ ಮಸಾಲನ ಹಾಕ್ಕೊಂಡಿರೋದು. ಇಷ್ಟೇ ಮಸಾಲೆ, ಜಾಸ್ತಿ ಏನೂ ಬೇಕಾಗಿಲ್ಲ. ಈಗ ಇದನ್ನು ಮಿಕ್ಸಿನಲ್ಲಿ ಹಾಕ್ಕೊಂಡು ರುಬ್ಕೊಳ್ಳೋಣ. ಈಗ ಒಂದು ಪಾತ್ರೆಗೆ ಸುಮಾರು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಹೆಚ್ಕೊಂಡಿರೋ ಬೀನ್ಸನ್ನು ಹಾಕ್ಕೋತಾ ಇದ್ದೀನಿ. ಇದು 50 to 60% ಮಾತ್ರ ಕುಕ್ ಆಗಬೇಕು. ಪೂರ್ತಿ ಸಾಫ್ಟ್ ಆಗೋದು ಬೇಡ, ಅರ್ಧದಷ್ಟು ಕುಕ್ ಆದರೆ ಆಯಿತು. ಇದನ್ನು ಸಪ್ರೇಟ್ ಬೌಲ್ಗೆ ತೆಗೆಯೋಣ. ಇದು ಎಣ್ಣೆ ಜಾಸ್ತಿ ಕುಡಿಯೋಲ್ಲ. ಒಂದು 4 ಟೇಬಲ್ ಸ್ಪೂನಲ್ಲಿ ಎಲ್ಲ ತರಕಾರಿನೂ ಚೆನ್ನಾಗಿ ಬೆಂದು ಬರುತ್ತೆ. 2 ಮೀಡಿಯಮ್ ಸೈಜ್ದು ಕ್ಯಾಪ್ಸಿಕಮ್ ಹಾಕ್ಕೊಂಡಿರೋದು, ಇದನ್ನು ಅಷ್ಟೇ ಅರ್ಧ ಕುಕ್ ಆದಮೇಲೆ ಸಪ್ರೇಟ್ ಬೌಲ್ಗೆ ತೆಕ್ಕೊಳ್ಳೋಣ. ಈಗ ಕ್ಯಾರೆಟ್, ನಾನು ಒಂದು ಮೀಡಿಯಮ್ ಸೈಜ್ದು ಕ್ಯಾರೆಟ್ ತೊಗೊಂಡಿದ್ದೀನಿ. ಅದನ್ನು ಚಿಕ್ಕ ಚಿಕ್ಕ ಹೋಳು ಹೆಚ್ಕೊಂಡ್ಬಿಟ್ಟು ಈ ಥರ ಫ್ರೈ ಮಾಡಿಕೊಂಡು ಅರ್ಧ ಬೆಂದಾದಮೇಲೆ ತೆಕ್ಕೋತಾ ಇದ್ದೀನಿ. ಇದರಲ್ಲಿ ನಿಮ್ಗೆ ಇಷ್ಟ ಆಗಿರೋ ತರಕಾರಿ ಎಲ್ಲ ಹಾಕೋಬೋದು. ಈಗ ನಾನು ಹಾಕೋತಾ ಇದ್ದೀನಿ ಪೊಟ್ಯಾಟೊನೂ ಅಷ್ಟೇ ಚಿಕ್ಕದಾಗಿ ಒಂದು ಮೀಡಿಯಮ್ ಸೈಜಲ್ಲಿ ಹಚ್ಕೊಂಡಿರೋದು. ಆ್ಯಂಡ್ ಇದು ಒಂದು ಮೀಡಿಯಮ್ ಸೈಜ್ದು ಒಂದು ಪೊಟ್ಯಾಟೊ ಇತ್ತು. ಇದನ್ನು ನಾನು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಂಡು ಅರ್ಧ ಬೆಂದಾದಮೇಲೆ ತಕ್ಕೊಂಡಿದ್ದೀನಿ. ಈಗ ನನಗೆ ಎಣ್ಣೆ ಸ್ವಲ್ಪ ಕಡಿಮೆ ಅನ್ನಿಸ್ತಂತ ಮತ್ತು 1 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡಿರೋದು ಎಣ್ಣೆ. ಅದಕ್ಕೆ 1 ಪತ್ರೆ, ಸ್ವಲ್ಪ ದಾಲ್ಚಿನ್ನಿ ಮತ್ತು ಅರ್ಧ ಚಮಚದಷ್ಟು ಜೀರಿಗೆ ಹಾಕಿ 1 ಚಮಚೆ ಜಿಂಜರ್ ಗಾರ್ಲಿಕ್ ಚಿಲ್ಲಿ ಪೇಸ್ಟ್ ಹಾಕಿದ್ದೀನಿ. 2 ಹಸಿಮೆಣಸಿನ್ಕಾಯಿ, ಒಂದು 4-5 ಎಸಳು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹಸಿ ಶುಂಠಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೆ. ಅದು ಬ್ರೌನ್ ಕಲರ್ ಆಗೋವರೆಗೂ ಹುರಿದು 1 ಮೀಡಿಯಮ್ ಸೈಜ್ನ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಲೈಟ್ ಬ್ರೌನ್ ಬರೋವರೆಗೂ ಹುರ್ಕೋಬೇಕು ಹೀಗೇ. ಈಗ ನೋಡಿ, ಇದು ಲೈಟ್ ಬ್ರೌನ್ ಬಂದಿದೆ ಅಂತ ರೆಡಿಯಾಗಿದೆ. ಈಗ ನಾವೆಲ್ಲ ಹುರಿದಿಟ್ಕೊಂಡಿರೋ ತರಕಾರಿನ ಇದಕ್ಕೆ ಹಾಕೋಣ. ಸ್ವಲ್ಪ ಗ್ರೀನ್ ಪೀಸ್ನ ಹಾಕೋತಾ ಇದ್ದೀನಿ. ಈ ಸ್ಟೆಪ್ಪಲ್ಲಿ ನಾವು ಮಾಡಿಟ್ಕೊಂಡಿರೋ ಮಸಾಲೆ, ರುಬ್ಬಿಟ್ಕೊಂಡಿದ್ವಲ್ಲ ಗೋಡಂಬಿದು, ಆ ಮಸಾಲೆನ ಹಾಕ್ತಾಯಿದ್ದೀನಿ. ಡಾಬಾ ಸ್ಟೈಲಲ್ಲಿ ಮಾಡಿದರೆ ಅವ್ರು ಗೋಡಂಬಿ ಜೊತೆಗೆ ಮೊಸರು ಹಾಕಿ ಈ ಥರ ಎಲ್ಲ ಮಸಾಲೆ ರುಬ್ಬಿಟ್ಕೊಂಡಿರ್ತಾರೆ. ನೋಡಿ, ನಾನು 2 ಟೊಮೆಟೊನ ಪ್ಯೂರಿ ಮಾಡಿಬಿಟ್ಟು ಹಾಕಿರೋದು. ಮತ್ತು ಈಗಲೇ 1 ಚಮಚೆ ನಾನು ಉಪ್ಪನ್ನು ಸೇರಿಸಿದ್ದೆ, ಬಟ್ ಇದು ವಿಡಿಯೋದಲ್ಲಿ ಸ್ಟಕ್ಕಾಗಿ ಮಿಸ್ ಆಗಿಬಿಟ್ಟಿದೆ. ಸೊ ಇದರಲ್ಲಿ ಕ್ಯಾಚ್ ಆಗಿಲ್ಲ. 2 ಟೊಮೆಟೊನ ಹಣ್ಣನ್ನು ಪ್ಯೂರಿ ಮಾಡ್ಕೊಂಡ್ಬಿಟ್ಟು 1 ಚಮಚದಷ್ಟು ಉಪ್ಪು ಹಾಕ್ಕೊಂಡಿದ್ದೆ. ಈಗ ಇದಕ್ಕೆ ಎಷ್ಟು ನಿಮ್ಮ ಕನ್ಸಿಸ್ಟೆನ್ಸಿ ಬೇಕಲ್ವ ಅಷ್ಟು ನೀರನ್ನು ಹಾಕಿರೋದು. ನಾನು ಚಿಕ್ಕ ಗ್ಲಾಸ್ಲಿ ಅರ್ಧ ಗ್ಲಾಸಷ್ಟು ನೀರು ಹಾಕಿ ಹೀಗೇ ಕುದಿಯಕ್ಕೆ ಬಿಟ್ಟೆ. ಸುಮಾರು 15ರಿಂದ 20 ನಿಮಿಷ ನಾನು ಲೋ ಫ್ಲೇಮಲ್ಲಿ ಕುದಿಸಿದ್ದೀನಿ. ನೋಡಿ, ಹೀಗೆ ಲೋ ಫ್ಲೇಮಲ್ಲಿ ಕುದ್ರೆ ಚೆನ್ನಾಗಿ ಆ ಗೋಡಂಬಿ ಫ್ಲೇವರ್ ಟೇಸ್ಟ್ ಬರುತ್ತೆ. ಸ್ವಲ್ಪ ಕಸೂರಿ ಮೇಥಿ ಉದುರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನಿಮ್ಗೆ ಬೇಕಿದ್ದರೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ಳಿ. ನನಗೆ ಅದರದ್ದೇ ಟೇಸ್ಟ್ ಬರುತ್ತೆ ಅನಿಸಿತ್ತು, ನಾನು ಬರೀ ಕಸೂರಿ ಮೇಥಿ ಮಾತ್ರ ಉದುರಿಸಿದ್ದು. ಈಗ ನಮ್ಮದು ವೆಜ್ ಕಡಾಯಿ ರೆಡಿಯಾಗಿದೆ. ಈಗ ಮಾಡ್ಕೊಳ್ಳೋಣ ಪ್ಲೇನ್ ಪರಾಠ. ಇದಕ್ಕೆ 2 ಕಪ್ ಗೋಧಿ ಹಿಟ್ಟಿಗೆ 1 ಕಪ್ಪಷ್ಟು ಮೈದಾ ಸೇರಿಸಿ 4 ಟೀ ಸ್ಪೂನ್ ಎಣ್ಣೆನ ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ 1/4 ಚಮಚೆಯಷ್ಟು ಉಪ್ಪು ಮತ್ತು 1/4 ಬಟ್ಲದಷ್ಟು ಮೊಸರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊಳ್ಳೋಣ. ಇದು ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ನೀವು ಅಟ್ಲೀಸ್ಟ್ ಇದನ್ನು 30 ಮಿನಿಟ್ಸ್ವರೆಗೂ ನೆನೆಯಕ್ಕೆ ಬಿಡಬೇಕು. ಅದಕ್ಕೆ ನಾನು ಹಿಟ್ಟು ಕಲಸಿಟ್ಕೊಂಡ್ಬಿಟ್ಟು ತರಕಾರಿ ಎಲ್ಲ ಹುರ್ಕೊಂಡು ಸಬ್ಜಿ ಮಾಡೋಕ್ಕೆ ಇಟ್ಕೊಂಡಿದ್ದೆ ವೆಜ್ ಕಡಾಯಿ ಆಗೋಷ್ಟರಲ್ಲಿ ಇದು ತುಂಬ ಚೆನ್ನಾಗಿ ನೆಂದಿತ್ತು. ಸೊ ನಾನು ಬಿಸಿಯಾಗಿ ಪರಾಠ ಮಾಡಿಬಿಟ್ಟು ಸರ್ವ್ ಮಾಡಿದ್ದೆ. ತುಂಬಾ ರುಚಿಯಾಯಿತು. ಎಲ್ಲರೂ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂದರು. ಒಂದು ಸಾರಿ ಡೆಫಿನೆಟ್ಲಿ ಟ್ರೈ ಮಾಡಿ. ಟೈಮ್ ಜಾಸ್ತಿ ತೊಗೊಳ್ಳಲ್ಲ. ಒಂದು 45 ಮಿನಿಟ್ಸ್ಗೆಲ್ಲ ನೀವೆರಡೂ ಮಾಡಿ ಮುಗಿಸ್ಬೋದು. ಜೊತೆಗೆ ಜೀರಾ ರೈಸ್ ಮತ್ತು ನಾನು ದಾಲದ್ದು ವಿಡಿಯೋ ಹಾಕಿದ್ದೆ ಲಾಸ್ಟ್ ಟೈಮು. ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ. ಅದು ತುಂಬ ಈಸಿ. ಸೊ ಟೋಟಲ್ ನಾರ್ತ್ ಇಂಡಿಯನ್ ಥಾಲಿ ನಿಮಗೆ ಬೇಗ 1 ಅವರಲ್ಲಿ ರೆಡಿ ಆಗಿಬಿಡುತ್ತೆ. ನೋಡಿ, ಈ ಥರ ನಾನು ಸ್ವಲ್ಪ ಹಿಟ್ಟು ಅರ್ಧ ಗಂಟೆ ನೆಂದಾದಮೇಲೆ ಲಟ್ಸ್ಕೊಂಡು ಮಧ್ಯೆ ಮಡಚ್ಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ. ಈ ಥರ ಕಟ್ ಮಾಡಿಕೊಂಡ್ರೆ ಸ್ವಲ್ಪ ಲೇಯರ್ಸ್ ಬರುತ್ತೆ ಪರಾಠನಲ್ಲಿ. ಮತ್ತು ಸಾಫ್ಟ್ ಆ್ಯಂಡ್ ಪ್ಲೇನ್ ಪರಾಠ ಅಲ್ವಾ, ಏನೂ ಇರಲ್ಲ ಅದರಲ್ಲಿ ಒಳಗಡೆಗೆ. ಪ್ಲೇನಾಗಿ ಸಾಫ್ಟಾಗಿ ಪದರಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಇಷ್ಟು ಮಾಡ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಸ್ವಲ್ಪ ದಪ್ಪ ಲಟ್ಸ್ಕೊಳ್ಳೋಣ. ತುಂಬ ತೆಳ್ಳಗೆ ಬೇಡ, ಚಪಾತಿ ಥರ ಸ್ವಲ್ಪ ದಪ್ಪ ಲಟ್ಸ್ಕೊಂಡು 2 ಸೈಡು ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಬೇಯಿಸ್ಕೊಂಡ್ರೆ ಸೂಪರಾಗಿರೋ ಸಾಫ್ಟ್ ಪರಾಠ ಮತ್ತು ವೆಜ್ ಕಡಾಯಿ ಸಖತ್ತಾಗಿರುತ್ತೆ. ಡೆಫಿನೆಟ್ಲಿ ನಾನು ಬಟರ್ ಗಾರ್ಲಿಕ್ ದಾಲ್ ಮತ್ತು ಜೀರಾ ರೈಸ್ ರೆಸ್ಟೋರೆಂಟ್ ಸ್ಟೈಲಿಗೆ ತೋರಿಸಿದ್ದೆ. ಅದನ್ನು ಒಂದು ಸಾರಿ ನೋಡಿಬಿಟ್ಟು ಚೆನ್ನಾಗಿ ನೀವು ಕಾಂಬಿನೇಷನ್ನಾಗಿ
ನಾರ್ತ್ ಇಂಡಿಯನ್ ಥಾಲಿನೇ ಮನೆಯಲ್ಲೇ ರೆಡಿ ಮಾಡ್ಬೋದು. ಟ್ರೈ ಮಾಡಿ ನೋಡಿ. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳಿ. ಚೆನ್ನಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅದು ಸ್ವಲ್ಪ ದಪ್ಪ ಇರೋದಕ್ಕೆ ಸ್ವಲ್ಪ ಟೈಮ್ ತೊಗೊಂಡ್ರು ತುಂಬ ಚೆನ್ನಾಗಿ ರುಚಿಯಾಗಿ ಬರುತ್ತೆ. ನೋಡಿ, ಚೆನ್ನಾಗಿ 2 ಸೈಡ್ ಎಣ್ಣೆ ಹಾಕ್ಕೊಂಡು ಈ ಥರ ಬೇಯಿಸ್ಕೊಂಡು ಬಿಸಿ ಬಿಸಿಯಾಗಿ ವೆಜ್ ಕಡಾಯಿ ಮತ್ತು ಪ್ಲೇನ್ ಪರಾಟಾನ ಸರ್ವ್ ಮಾಡಿ. ಯಾರು ಹೋಟೆಲ್ಗೆ ಹೋಗೋಣ ಅಂತಲೇ ಹೇಳಲ್ಲ ನಿಮಗೆ. ಮನೆಯಲ್ಲಿ ಮಕ್ಕಳು, ದೊಡ್ಡವರು, ಚಿಕ್ಕವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಕಟ್ಟೀಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಡೌಟ್ ಇದೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಸೊ ದ್ಯಾಟ್ ನಾನು ಬರೋ ಎಲ್ಲ ವೀಡಿಯೋಸ್ದು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಕಟ್ಟೀಸ್ ಕಿಚನ್ ಕನ್ನಡ.